ಮತ್ತೆ ಭೇಟಿ ಆಗ್ತಾ ಇದ್ದಾರೆ. ಮುಂದಿನ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಭಾರತ ಯಾವ ರೀತಿ ರೆಡಿ ಆಗಿದೆ ಅನ್ನೋದರ ಬಗ್ಗೆ ಪ್ರಧಾನಿಗಳ ಜೊತೆ ಸಮಾಲೋಚನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರನ್ನ ಭೇಟಿ ಆಗ್ತಾ ಇದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಗಡಿಯಲ್ಲಿನ ಸ್ಥಿತಿಗತಿಗಳ ಬಗ್ಗೆ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಪ್ರಧಾನಿ ಮೋದಿ ಅವರ ಜೊತೆಗೆ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಭಾರತ ಸರ್ವಸನ್ನದ್ಧವಾಗಿದೆ. ಪಾಕಿಸ್ತಾನವನ್ನು ಬಗ್ಗು ಬಡಿಯೋದಕ್ಕೆ, ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸಿಕೊಳ್ಳೋದಕ್ಕೆ ಸರಿಯಾದಂತಹ ಸಮಯ ಇದು. ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚದೇ ಇರೋ ರೀತಿಯಲ್ಲಿ ಅದರ ಬಾಯಿಗೆ ಸೀಲ್ ಹೊಡೆಯೋದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳು ನಡೀತಾ ಇದೆ. ಹಾಗಾದರೆ ಈಗಿರುವಂತಹ ಏಕೈಕ ಪ್ರಶ್ನೆ, ಯುದ್ಧ ಆಗುತ್ತಾ? ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವರನ್ನು ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಡಿಫೆನ್ಸ್ ಎಕ್ಸ್ಪರ್ಟ್ ಶಶಾಂಕ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಆಪ್ ವಕ್ತಾರರಾದಂಥ ಇರ್ಷಾದ್ ಪಾಷಾ ಅವರಿದ್ದಾರೆ. ಪಾಷಾ ಅವರೇ, ತಮಗೂ ಸ್ವಾಗತ. ಬಿಜೆಪಿಯ ವಕ್ತಾರರು, ಹಿರಿಯ ನಾಯಕರು MR ವೆಂಕಟೇಶ್ ಅವರು. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೆಯದಾಗಿ ಶಶಾಂಕ್ ಅವರೇ, ಇಡೀ ಭಾರತ ಪ್ರತೀಕಾರದ ಜ್ವಾಲೆಯಲ್ಲಿ ಬೇಯ್ತಾ ಇದೆ. ಪ್ರತಿಯೊಬ್ಬರ ಭಾವನೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು, ಯುದ್ಧ ಆದರೂ ಪರವಾಗಿಲ್ಲ, ಅದರ ಬಾಯಿ ಮುಚ್ಚಿಸಬೇಕು, ನಡು ಬಗ್ಗಿಸಿ ನಮಗೆ ಸಲಾಂ ಹೊಡಿಬೇಕು ಅನ್ನುವಂತಹ ಭಾವನೆ ಭಾರತದಾದ್ಯಂತ ಇದೆ. ಆದರೆ ಭಾವನೆಗಳ ಮೇಲೆ ಸರ್ಕಾರಗಳು ನಡೆಯೋದಿಲ್ಲ, ಭಾವನೆಗಳ ಮೇಲೆ ನೀತಿ ನಿಲುವುಗಳನ್ನು ರೂಪಿಸೋದಕ್ಕೆ ಆಗೋದಿಲ್ಲ. ಹಾಗಾದರೆ ತಮಗೆ ಅಥವಾ ತಮ್ಮ ಅನುಭವದ ಆಧಾರದ ಮೇಲೆ ಫುಲ್ ಫ್ಲೆಜ್ಡ್ ವಾರ್ ಆಗುತ್ತಾ, ಯುದ್ಧ ಆಗುತ್ತಾ? ಈಗ ನೋಡಿ, ಪ್ರಪಂಚಕ್ಕೆ ಈ ಉಗ್ರವಾದಿತನನ ಮೊಟಕುಗೊಳಿಸಬೇಕು, ಇದಕ್ಕೆ ಅಂತ್ಯ ಮಾಡಬೇಕು ಅಂತ ಇಡೀ ಪ್ರತಿಯೊಂದು ದೇಶನೂ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದೆ. ಅದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಪ್ರತಿಯೊಂದು ರಾಷ್ಟ್ರಗಳು ಇದ್ರ ಬಗ್ಗೆ ಚಿಂತನೆ ಮಾಡ್ತಿದೆ. ಈಗ ನಮ್ಮ ಮುಂದೆ ಇರೋ ಆಯ್ಕೆ ಏನಂದರೆ, ಶತ್ರು ದೇಶಕ್ಕೆ ಯಾವ ಭಾಷೆಯಲ್ಲಿ ಹೇಳಬೇಕೋ ಅದೇ ಭಾಷೆಯಲ್ಲಿ ಹೇಳಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಈಗ 26 ಜನ ಏನು ಇವರು ಉಗ್ರವಾದಿಗಳು ಬಂದು 26 ಜನ ಅಮಾಯಕರನ್ನ ಕೊಲ್ತಾರಲ್ವಾ, ಇವ್ರಿಗೆ ಯಾವ ಭಾಷೆಯಲ್ಲಿ ಹೇಳಬೇಕು? ಅವ್ರದೇ ಆದಂತ ಭಾಷೆಯಲ್ಲಿ ಹೇಳಬೇಕು. ಈಗ ಪಾಕಿಸ್ತಾನ ರಿಟಾಲಿಯೇಟ್ ಮಾಡಿಕೊಂಡು ಅವರು ಆರ್ಮಿ ಟ್ಯಾಂಕ್ಗಳನ್ನ ಬಾರ್ಡರ್ ಅಲ್ಲಿ ತಂದು ನಿಲ್ಸಿ, ಇಲ್ಲ ನಾವು ರೆಡಿ ಇದೀವಿ ಅಂತ ಹೇಳಿದಾಗ ನಾವು ಇಲ್ಲ ಅಂತ ಹೇಳಿಕ್ ಆಗಲ್ಲ. ಈಗ ಈ ಮೊದಲು ಪಾಕಿಸ್ತಾನಕ್ಕೆ 2 ಬಾರಿ ನಾವು ಪಾಠ ಕಲಿಸಿದ್ವಿ. ಸಾಕಷ್ಟು ಜನ, ಸಾವಿರಾರು ಜನ ಸೈನಿಕರು ಬಂದು ಸರೆಂಡರ್ ಆಗಿದ್ರು. ಇಲ್ಲ ನಮ್ ಕೈಲಾಗಲ್ಲ ಅಂತ ಯುದ್ಧ ಸೋತಿ ಸರೆಂಡರ್ ಆಗಿದ್ರು. ಹೀಗಿದ್ದಾಗ್ಲೂ ಸಹಿತ ಪ್ರಾಕ್ಸಿ ವಾರ್ ಮಾಡ್ತಾನೆ ಬರ್ತಿದೆ ಪಾಕಿಸ್ತಾನ. ತನ್ನ ಏಜೆಂಟ್ಗಳನ್ನ ಕಳಿಸ್ತಾ ಇದೆ, ತನ್ನಲ್ಲಿರುವಂತ ಉಗ್ರವಾದಿಗಳನ್ನ ಭಾರತ ದೇಶದ ಮೇಲೆ ಕಳಿಸ್ತಾನೆ ಇದ್ದಾರೆ. ಇಲ್ಲಿ ಏನೋ ಒಪ್ಪಂದ ಇನ್ನೂ ಇದೆಯಾ ಸರ್? ಲೈನ್ ಆಫ್ ಕಂಟ್ರೋಲ್ ಇನ್ನೂ ಅದ್ರ ಮಹತ್ವ ಉಳ್ಕೊಂಡಿದ್ಯಾ? ನಾವು ಅದನ್ನ ಪಾಲನೆ ಮಾಡ್ತಿದ್ವಿ ಹೊರತು ಪಾಕಿಸ್ತಾನ ಅದನ್ನ ಪಾಲನೆ ಮಾಡ್ತಿಲ್ಲ. ನಾವು ಏನೇನು ಚೌಕಟ್ಟು ಹಾಕೊಂಡಿದ್ವೋ, UN ಆಗ್ಲಿ ಇನ್ನೊಂದಾಗ್ಲಿ, ನಾವು ಆ ಚೌಕಟ್ಟಲ್ಲೇ ಇವತ್ತಿಗೂ ನಾವು ಫಾಲೋ ಮಾಡ್ತಾ ಇದೀವಿ. ನಾವು ತುಂಬಾ ಡಿಸಿಪ್ಲಿನ್ ಆಗಿ ನಡ್ಕೊಳೋ ಅಂತ ಒಂದು ಫೋರ್ಸಸ್ ನಮ್ದು. ಶಿಮ್ಲಾ ಒಪ್ಪಂದದಲ್ಲೇ ಇದೆ ಅಲ್ಲ ಸರ್, ಕದನ ವಿರಾಮ ಯಾರು ಉಲ್ಲಂಘನೆ ಮಾಡ್ತಾರೋ ಸೊ ಅಲ್ಲಿಗೆ ಯುದ್ಧ ಆರಂಭ ಅಂತ. ಅವ್ರು ಪದೇ ಪದೇ ಅಲ್ಲಿ ಲೈನ್ ಆಫ್ ಕಂಟ್ರೋಲ್ ಇಂದ ನುಸುಳುಕೋರರನ್ನ ನುಗ್ಗಿಸಿ ಅಲ್ಲಿಂದ ಗುಂಡಿನ ದಾಳಿ, ಫೈರ್ ಎಕ್ಸ್ಚೇಂಜ್ ಆಗ್ತಾ ಇದ್ರು ಕೂಡ ನಾವು ಸುಮ್ಮನೆ ಇದೀವಿ ಅಂತಂದ್ರೆ ಅದು ನಮ್ಮ ಒಳ್ಳೆತನ ಅಷ್ಟೇ ಅಲ್ಲ. ವರ್ಷಕ್ಕೆ 100 ಬಾರಿ ಇದು ಆಗ್ತಿದೆ. ಯಾಕಂದ್ರೆ ಅವ್ರು ನಮಗೆ ಕೆಣಕ್ತಾ ಬರ್ತಾನೆ ಇದಾರೆ, ಬಾರ್ಡರ್ ಅಲ್ಲಿ ಫೈರ್ ಆಗ್ತಾನೆ ಇದೆ, ಎವ್ರಿ ಡೇ ಆಗ್ತಾ ಇದೆ ಇದು. ಸೊ ಈ ಬಾರಿ ದಿಟ್ಟ ನಿಲುವು ಭಾರತ ಸರ್ಕಾರ ತಗೊಂಡಿದೆ. ಈಗಾಗಲೇ ನಾವು ಸರಿಸುಮಾರು ಒಂದು 500-540 ಕಿಲೋಮೀಟರ್ ನಾವು ಬಾರ್ಡರ್ನ ಹಂಚ್ಕೊಂತೀವಿ. ಸಾವಿರಾರು ಎಕರೆ ಭೂಪ್ರದೇಶ ಇದೆ ನಮ್ಮದು. ಸೊ ಹಾಗಾಗಿ ಈಗಾಗಲೇ ಇಂಡಿಯನ್ ಆರ್ಮಿ ಆಗಲಿ, ಸರ್ಕಾರ ಆಗಲಿ, ಅಲ್ಲಿ ಬೆಳೆದಿರುವಂಥ ಬೆಳೆನ ಆದಷ್ಟು ಬೇಗ ನೀವು ಕಟಾವು ಮಾಡಿ ಅಂತ ಅಲ್ಲಿ ಜನಕ್ಕೆ ಹೇಳಿದ್ದಾರೆ. ಫಸ್ಟ್ ನಮ್ಮ ಜನನ ನಾವು ಸೇಫ್ ಗಾರ್ಡ್ ಮಾಡಿಕೊಂಡು ನೆಕ್ಸ್ಟ್ ಪ್ಲಾನ್ ಆಫ್ ಆ್ಯಕ್ಷನ್ ಏನಿದೆ, ಅವರು ತುಂಬ ರಿಟಾಲಿಯೇಟ್ ಮಾಡ್ತಿದ್ರೆ ನಾವು ಮುನ್ನುಗ್ಗಿ ಹೋಗಲೇಬೇಕಾದ ಪರಿಸ್ಥಿತಿ ಇದೆ. ಮತ್ತು ಭಾರತ ದೇಶ ಶಕ್ತಿಶಾಲಿಯಾಗಿದೆ. ಮುಂಚೆ ನೋಡಿದಂಥ 1971ರಲ್ಲಿದ್ದಂಥ ಭಾರತ ದೇಶ ಈಗಲ್ಲ. ಈಗಿರೋ ಭಾರತ ದೇಶ ಇಡೀ ಪ್ರಪಂಚ ತಿರುಗಿ ನೋಡುವಂಥ ಭಾರತ ದೇಶ ಆಗಿದೆ. ಭಾರತದ ಪ್ರಧಾನಿಗೆ ಅತಿ ಗೌರವ ಕೊಡುವಂಥ ಪರಿಸ್ಥಿತಿಯಲ್ಲಿದೆ. ಹಾಗೂ ನಮ್ಮ ಆರ್ಮ್ಡ್ ಫೋರ್ಸಸ್ ಏನಿದೆ, ಎವ್ರಿ ಡೇ ವಿ ಆರ್ ಇನ್ ಆ್ಯಕ್ಷನ್.
ನಾವು ಯಾವುದೋ ದೇಶ ಯುದ್ಧನೇ ಮಾಡಿಲ್ಲ, ನಮ್ಗೆ ಯುದ್ಧದ ಬಗ್ಗೆ ಅನುಭವನೇ ಇಲ್ಲ ಅಂತ ಹೇಳ್ಕೊಳೋ ಅಂಥ ದೇಶ ನಮ್ದಲ್ಲ. ಯುದ್ಧದ ಬಗ್ಗೆ ಸಾಕಷ್ಟು ಅನುಭವ ಇದೆ, ಹಾಗೂ ಪ್ರತಿಯೊಂದು ದಿನ ನಮ್ಮ ಆರ್ಮಿ ಜವಾನ್ಸ್ ಆ್ಯಕ್ಷನ್ನಲ್ಲಿದ್ದಾರೆ, ಬಾರ್ಡರ್ ಏರಿಯಾದಲ್ಲಿ ಆ್ಯಕ್ಷನ್ನಲ್ಲಿದ್ದಾರೆ. ಸೊ 100% ವಾರ್ ಏನಾದರೂ ಡಿಕ್ಲೇರ್ ಆದರೆ ಮೇಲುಗೈ ನಮ್ದಿರುತ್ತೆ, ನಾವು ಆ್ಯಕ್ಷನಲ್ಲಿ ಇದ್ದೇ ಇರ್ತೀವಿ. ಈಗ ಪಾಕಿಸ್ತಾನದಲ್ಲಿ ಹೆಂಗಾಗೋಗಿದೆ ಅಂದರೆ ಸರ್, ಟ್ರಾನ್ಸ್ಫಾರಮ್ ಸುಟ್ಟು ಸೌಂಡ್ ಬಂದರೂ ಕೂಡ ಜನ ಬೆಚ್ಚಿ ಬಿದ್ದು ಇಂಡಿಯಾ ಇಂಡಿಯಾ ಅಂತ ಇದ್ದಾರಂತೆ. ಆ್ಯಂಡ್ ಆಲ್ರೆಡಿ ನಾವು ಸೋತೋಗಿದ್ದೀವಿ, ಆಲ್ರೆಡಿ ನಮ್ಮ ದೇಶ ಬರ್ಬಾದಾಗೋಗಿದೆ, ಇನ್ನೇನು ಬರ್ಬಾದ್ ಮಾಡ್ತೀರಾ ಬಂದು ನೀವು ಅಂತ. ಸೊ ಆ ಲೆವೆಲ್ಗೆ ಪಾಕಿಸ್ತಾನದಲ್ಲಿ ಜನ ಸೋತು ಹೋಗ್ಬಿಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ತಮ್ಮ ಪ್ರಕಾರ ಫುಲ್ ಫ್ಲೆಜ್ ವಾರ್ ಆಗುತ್ತಾ ಅಥವಾ ಈ ಯುದ್ಧದ ವ್ಯಾಖ್ಯಾನ ಬದಲಾಗಿದೆ ಸರ್? ಈಗ ನಾವು ನೋಡಿದಂತಹ ಈ 3 ಯುದ್ಧಗಳನ್ನು ಏನು ನೋಡಿದ್ದೀವಿ ಆ ಥರ ಯುದ್ಧ ಆಗುತ್ತಾ, ಅಥವಾ ಈಗಾಗಲೇ ಏನು ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಭಾರತ ಸರಿಯಾಗಿ ಪೆಟ್ಟು ಕೊಟ್ಟಿದೆ, ಎಲ್ಲರನ್ನೂ ಒದ್ದೋಡಿಸ್ತಾ ಇದೆ, ಅದು ಒಂದು ಯುದ್ಧದ ಭಾಗ, ಮತ್ತು ನಮ್ಮ ಸೇನೆಯ ಏನು ಯುದ್ಧ ವಿಮಾನಗಳ ರಿಹರ್ಸಲ್ ಅದು ಕೂಡ ಒಂದು ಯುದ್ಧದ ಭಾಗ, ನಮ್ಮ ಒಂದು ಏನು ನದಿ ನೀರಿನ ಟ್ರೀಟಿ ಇದೆ ಅದನ್ನು ನಾವು ವಾಪಸ್ ಪಡ್ಕೊಂಡಿರೋದು ಅದು ಒಂದು ಯುದ್ಧದ ಭಾಗ. ಸೊ ಈ ಥರ ಹಂತ ಹಂತವಾಗಿ ಹೋಗ್ತಾರಾ ಅಥವಾ ಹಿಂಗೆ ಆಗಬಹುದು? ಈಗಾಗಲೇ ನೀವು ಹೇಳ್ದಾಗೆ ಫುಲ್ ಫ್ರೆಜ್ಡ್ ವಾರ್ ಅಂತ ನಾವು ಈ ಮುಂಚೆ ಹೋಗ್ತಿದ್ವಿ. ಈಗ ಪ್ಯಾರಲಲ್ ವಾರ್ ಬಂದಿದೆ ನಮಗೆ. ಕೆಲವು ದೇಶ ಬಯೋ ವಾರ್ ಮಾಡ್ತಿದೆ, ಯಾಕಂದ್ರೆ ಆರ್ಮ್ಡ್ ಫೋರ್ಸಸ್ ನ ಭೂಮಿಗೆ ಇಳಿಸಿ ಕೆಳಗಡೆ ಗ್ರೌಂಡ್ ಲೆವೆಲ್ ಅಲ್ಲಿ ಮಾಡುವಂತ ವಾರ್ ಬೇರೆ ಇತ್ತು. ಈಗ ಬಯೋ ವಾರ್ ಇದೆ, ಮತ್ತೆ ಪ್ಯಾರಲಲ್ ವಾರ್ ಇದೆ. ಈಗ ಆಲ್ರೆಡಿ ಪ್ಯಾರಲಲ್ ವಾರ್ ಶುರು ಆಗಿದೆ. ನಾವ್ ಯಾವತ್ತು ಸಿಂಧು ನದಿನ ನಾವು ನಿಲ್ಲಿಸ್ತೀವಿ ಅಂತ ಹೇಳಿದೀವಿ, ಪಾಕಿಸ್ತಾನಕ್ಕೆ ಅದು ಬಹಳ ದೊಡ್ಡ ಪೆಟ್ಟಾಗಿದೆ. ಮತ್ತೆ ಈಗ ಪ್ರವಾಹದ ಭೀತಿಯಲ್ಲಿ ಅವರೆಲ್ಲ ಇದ್ದಾರೆ. ಆ ಬಾರ್ಡರ್ ಏರಿಯಾ ಏನಿದೆ, ಪಾಕಿಸ್ತಾನದ ಒಂದು 68%, 68% ಜನ ಈ ಸಿಂಧು ನದಿ ಮೇಲೆ ಅವಲಂಬನೆ ಆಗಿದೆ. ಅವ್ರಿಗೆ ಒಂದು ವೇನ್ ಇದ್ದಂಗೆ, ಅದು ಮೇನ್ ವೇನ್ ಇದ್ದಂಗೆ. ಹೌದು, ಆ ನರನೇ ನಾವು ಕಟ್ ಮಾಡೋ ರೀತಿಯಲ್ಲಿ ಆದಾಗ ಅವ್ರಿಗೆ ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ. ಆದ್ರಿಂದ ಈ ಮಿಲಿಟರಿ ಆಕ್ಷನ್ಸ್ ಇನ್ನೊಂದು ನಾವು ಸಿದ್ಧವಾಗಿದ್ದೀವಿ, ನಾವು ಸುಮ್ಮನೆ ಇಲ್ಲ, ನಾವು ಮಿಸೈಲ್ನ ಸುಮ್ಮನೆ ಇಟ್ಕೊಂಡಿಲ್ಲ, ಅಣ್ವಸ್ತ್ರನ ಪ್ರಯೋಗ ಮಾಡ್ತೀವಿ ಅಂತ ಮೂರ್ಖತನದಿಂದ ಹೇಳ್ತಿದ್ದಾರೆ. ಮತ್ತೆ ಪ್ರಪಂಚಕ್ಕೆ ಎಲ್ಲ ಗೊತ್ತು ಪಾಕಿಸ್ತಾನದ ಬುದ್ಧಿ ಹೇಗಿದೆ, ಪಾಕಿಸ್ತಾನನ ಯಾರು ಬಳಸ್ಕೊಂತಿದ್ದಾರೆ, ಬಳಸ್ಕೊಳೋರಿಗೆ ಏನ್ ವಾರ್ನಿಂಗ್ ಕೊಡಬೇಕು. ಈಗಾಗಲೇ ಚೈನಾ ಏನು ಇವ್ರಿಗೆ ಸಪೋರ್ಟ್ ಮಾಡ್ತಿದೆ, ಚೈನಾಗೆ ಇನ್ಸ್ಟೆಂಟ್ ಆಗಿ ಜಪಾನ್ ವಾರ್ನಿಂಗ್ ಕೊಡ್ತಿದೆ, ನೀವೇನಾದ್ರೂ ಪಾಕಿಸ್ತಾನಕ್ಕೆ ಏನಾದ್ರೂ ಡಿಸ್ಟರ್ಬ್ ಇದೆ. ಬಲೂಚಿಸ್ತಾನದಲ್ಲಿ ಅವ್ರ ಯಾರ್ಯಾರು ಹೋಗ್ತಾರೆ ಅಲ್ಲಿ ಕನ್ಸ್ಟ್ರಕ್ಷನ್ಗೆ ಅಂತ ಅವ್ರನ್ನೆಲ್ಲ ಬಲೂಚಿಸ್ತಾನದ ಏನು ಪಾಕ್ ವಿರೋಧಿ ಗುಂಪಿದೆ ಅದು ಒಡೆದೊಡೆದು ಸಾಯಿಸ್ತಾ ಇದೆ. ಸೊ ಹಿಂಗಾಗಿ ಚೈನಾನು ಡಿಸ್ಟರ್ಬ್ ಆಗಿದೆ ಅನ್ಸುತ್ತೆ. ಐ ವಿಲ್ ಕಮ್ ಬ್ಯಾಕ್ ಸರ್, ಹೇಗೆ ಮತ್ತೆ ಮುಂದೆ ಏನು ನಡಿಬೋದಂತ. ಈಗ ಇರ್ಷಾದ್ ಪಾಷಾ ಅವರೇ, ಸಿದ್ದರಾಮಯ್ಯನವರ ಹೇಳಿಕೆ ಪಾಕಿಸ್ತಾನದಲ್ಲೂ ಕೂಡ ಫೇಮಸ್ ಆಗೋಯ್ತು, ಅಲ್ಲಿನ ಮೀಡಿಯಾಗಳು ಕೂಡ ಅದನ್ನು ತೋರಿಸಿದ್ರು. ಈಗಿರುವಂತಹ ಪಾಯಿಂಟ್, ಮುಸಲ್ಮಾನರ ಪರ ಮಾತಾಡಿದರೆ ಅದು ಪಾಕಿಸ್ತಾನದ ಪರ ಮಾತಾಡಿದಾಗ, ಏಕೆಂದರೆ ಯತ್ನಾಳ್ ಅವ್ರ ಬೈಟನ್ನು ತಾವು ಕೇಳಿಸ್ಕೊಂಡ್ರಿ, ಏನು ಅಂತಂದರೆ ಸಾಬರ್ನ ಓಲೈಸ್ತಾರೆ, ಹೀಗಾಗಿ ಅವರು ಪಾಕಿಸ್ತಾನದ ಏಜೆಂಟ್ಗಳ. ಭಾರತದ ಮುಸಲ್ಮಾನರನ್ನು ಓಲೈಸಿದರೆ ಪಾಕಿಸ್ತಾನವನ್ನು ಓಲೈಸಿದ ಹಾಗೇನಾ? ಬಿಕಾಸ್ ಯು ಆರ್ ಆಲ್ಸೋ ಅ ಮುಸ್ಲಿಂ, ಹಾಗಾಗಿ ನಾನು ಈ ಪ್ರಶ್ನೆನ ಕೇಳಿದೆ. ಮೇಡಮ್, ಸದ್ಯಕ್ಕೆ ನಮ್ಮ ಭಾರತ ಪರಿಸ್ಥಿತಿ ಹೆಂಗಿದೆ ಅಂದರೆ ನಾವು ರಾಜಕೀಯ ಮಾಡೋ ಸಮಯ ಇಲ್ಲ. ಇದು 70 ವರ್ಷದಿಂದ ಇಡೀ ಪ್ರಪಂಚ ನೋಡಿದೆ ಶಾಂತಿವಾದ ದೇಶ ಅಂತ ಹೇಳ್ಕೊಂಡು ಬಂದಿದ್ದೀವಿ. ಗಾಂಧಿಯವರ ಸಿದ್ಧಾಂತದ ಮೇಲೆ ನಡ್ಕೊಂಡು ಬಂದಿರೋ ದೇಶ ಅಂತಲೂ ತೋರಿಸ್ಕೊಟ್ಟಿದ್ವಿ. ಇವಾಗ ಅದೇ ದೇಶ ಸುಭಾಷ್ ಚಂದ್ರ ಬೋಸ್ ಅಂತ ಅವ್ರಿಗೂ ನೋಡಿದೆ ಅಂತ ಉತ್ತರ ಕೊಡೋ ಸಮಯ ಇದು. ಇಂಥ ಟೈಮಲ್ಲಿ ರಾಜಕೀಯ ಯಾರಾದರೂ ಇರಲಿ, ಸಿದ್ದರಾಮಯ್ಯ ಅವರಿರಲಿ, ಯತ್ನಾಳ್ ಅವರು ಇರಲಿ, ಅವರು ರಾಜಕೀಯ ಬಿಟ್ಬಿಟ್ಟು ದೇಶದ ಪರವಾಗಿ ನಿಂತ್ಕೊಳ್ಬೇಕು. ದೇಶದ ಪರವಾಗಿ ಯಾವಾಗವರೆಗೂ ಜನ ನಿಂತ್ಕೊಳ್ಳಲ್ಲ ಅವಾಗವರೆಗೂ ಈ ತರದ್ದು ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಈ ಒಂದು ಹೇಳಿಕೆ ಪಾಕಿಸ್ತಾನ ಮೀಡಿಯಾಗಳಲ್ಲಿ ಪ್ಲೇ ಮೇಡಮ್, ಆಬ್ವಿಯಸ್ಲಿ ಪಾಕಿಸ್ತಾನ ಅವ್ರಿಗೆ ಹೆಂಗಾಗಿದೆ ಅಂದ್ರೆ ಅವ್ರಿಗೆ ಭಯ ಆಗಿದೆ, ಏನಾದ್ರೂ ಬೇಕು ಅವ್ರಿಗೆ. ಮೇಡಮ್, ಅವ್ರಿಗೆ ಭಯ ಇದೆ. ಇವಾಗ ಭಯ ಇರ್ತಾ ಇರ್ಲಿಲ್ಲ ಅಂದ್ರೆ ಅವರು ಈ ಫ್ಲೈಟ್ಗಳೆಲ್ಲ ಕ್ಲೋಸ್ ಮಾಡ್ತಾ ಇರಲಿಲ್ಲ, ನಮ್ಮ ಮೇಲೆಯಿಂದ ಹೋಗ್ಬೇಡಿ ಅಂತ. ಏನಕ್ಕಂದ್ರೆ ಅವ್ರಿಗೆ ಗೊತ್ತು ಇಲ್ಲಿಂದ ಹೋದ್ರೆ ನಾವು ಏನಾದರೂ ಒಂದು ಮಾಡೇ ಮಾಡ್ತೀವಿ ಅಂತ. ಅವ್ರು ತಿಳ್ಕೊಂಡಿರ್ಬೋದು ಕ್ಲೋಸ್ ಮಾಡಿದ ತಕ್ಷಣ ನಾವು ಬಿಡ್ತೀವಿ ಅಂತ. ಈ ಸತಿ ಪಾಕಿಸ್ತಾನಕ್ಕೆ ಬುದ್ಧಿ ಕಳಿಸ್ಲೇಬೇಕು ಮೇಡಮ್. ಏನಾದರೂ ಆಗಲಿ, ಅದು ಏನು ಮಾಡ್ತಾರೋ ಪ್ರಧಾನಮಂತ್ರಿ ಅವ್ರ ಜೊತೆಲಿ ಇಡೀ ಭಾರತ ನಿಂತ್ಕೊಂಡಿದೆ. ಜಾತಿ ಭೇದ ಭಾವ ಏನು ಬೇಡ ಮೇಡಮ್, ಪಕ್ಷ ಬೇಡ. ಇಂಥ ಟೈಮಲ್ಲಿ ಉತ್ತರ ಕೊಳ್ಳೇಬೇಕು. ಏನಕ್ಕಂದ್ರೆ ಲಾಸ್ಟ್ ಟೈಮ್ ನಾವು ಪುಲ್ವಾನಲ್ಲಿ ಬಿಟ್ಟಿದ್ದೀವಿ, 40 ಸೈನಿಕರಿಗೆ ಅವ್ರು ಕೊಲ್ಬಿಟ್ಟು ಆರಾಮಾಗಿ ಏನೂ ಆಗಿಲ್ಲ ಥರ ಕೂತ್ಕೊಂಡಿದ್ದು. ಇವಾಗ ಅಮಾಯಕರು ಪಾಪ ಟೂರಿಸ್ಟ್ಗಳಿಗೆ ಹೋದ್ರೆ ಅವ್ರ ಮೇಲೆ ಬಂದು ಹೇಳಿಗಳ ಥರ ಅಟ್ಯಾಕ್ ಮಾಡ್ತಾರೆ ಅಂದರೆ ಅಂಥವ್ರಿಗೆ ಬಿಡಬೇಡ್ದು. ಭಾರತದ ಯಾವುದಾದ್ರು ನಾಗರಿಕರ ಮೇಲೆ ಹಲ್ಲೆ ಆದರೆ ಭಾರತ ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತ ತೋರಿಸ್ಕೊಡೋ ಸಮಯ ಇದು. ಇಂಥ ಸಮಯದಲ್ಲಿ ಈ ಯತ್ನಾಳ್ ಅಂತ ಅವರು ಬಾಯಿ ಮುಚ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಸುಮ್ಮನೆ ಮೇಡಮ್ ಜಾತಿ ತಗೊಂಡು ಬರ್ತಾ ಇರೋದು ಇಂಥವ್ರು.
ಯತ್ನಾಳ್ ಅಂತ ಅವರು ಈಗ ಇವರು ಇರ್ಷಾದ್ ಪಾಷಾ ಅವರೇ, ಈಗ ಆ ಭಯೋತ್ಪಾದಕರು, ಆ ರಾಕ್ಷಸರು ಬಿತ್ತಿ ಹೋದಂತಹ ಬೀಜ ಕೋಮು ಬೀಜ. ಹೌದು, ಅವರು ಹೊಡೆದುರುಳಿಸಬೇಕು, ಸಾಯಿಸಬೇಕು ಅನ್ನೋದಲ್ಲ, ಅವ್ರಿಗೆ ಹಿಂದೂ ಮುಸಲ್ಮಾನರ ನಡುವೆ ತಂದಿಕ್ಕಬೇಕು ಅನ್ನೋದೇ ಅವ್ರ ಉದ್ದೇಶ ಆಗಿತ್ತು. ಆ ಉದ್ದೇಶಕ್ಕೆ ತಕ್ಕಂತೆ ನಾವು ಭಾರತದ ಪ್ರಜೆಗಳಲ್ಲ, ರಾಜಕೀಯ ನಾಯಕರು ಕುಣಿತಾ ಇದ್ದಾರೆ. ಅವರು ಯಾವ ವಿಷದ ಬೀಜ ಬಿತ್ತಿದ್ರೋ ಆ ಬೀಜನ ನಾವು ನೀರು ಹಾಕಿ ಪೋಷಿಸಿ ದೊಡ್ಡದು ಮಾಡ್ತಾ ಇದೀವಿ, ಹಿಂದೂ ಮುಸಲ್ಮಾನರು ಕಿತ್ತಾಡಬೇಕು ಅಂತ. ಅದೇ ಒಂದು ವಿಚಾರವನ್ನ ಈಗ ನಮ್ಮ ಬಿಜೆಪಿ, ಕಾಂಗ್ರೆಸ್ ಸೇರಿದಂತೆ ರಾಜಕೀಯ ಪಕ್ಷಗಳು ಕೂಡ ಮಾತಾಡ್ತಾ ಇರೋದನ್ನ ನೋಡಿದರೆ ಆ ಟೆರರಿಸ್ಟ್ಗಳಿಗೂ ನಮಗೂ ಏನು ವ್ಯತ್ಯಾಸ ಇಲ್ಲ ಅಂತ ಅನ್ಸುತ್ತೆ. ಮೇಡಮ್ ಅವ್ರು ಕೂತ್ಕೊಂಡು ಆರಾಮಾಗಿ ಅಲ್ಲಿ ನೋಡ್ತಾ ಇರ್ತಾರೆ. ಏನಪ್ಪ ನಾವು ಏನಾದ್ರು ಅಲ್ಲಿ ಟೆರರಿಸಂ ಮಾಡೋಣ ಅಂತ ಹೋದ್ರೆ ಇವ್ರು ರಾಜಕೀಯ ಪಕ್ಷಗಳವರೇ ಒಬ್ಬರಿಗೊಬ್ಬರು ಇದು ಸೌಹಾರ್ದತೆಯನ್ನ ಕದಡುವುದು, ಭಾರತದಲ್ಲಿ ಉದ್ವಿಗ್ನ ವಾತಾವರಣವನ್ನ ಸೃಷ್ಟಿ ಮಾಡೋದು, ಭಾರತದಲ್ಲಿ ಒಂದು ರೀತಿ ಸೌಹಾರ್ದತೆಯನ್ನ ಹಾಳು ಮಾಡೋದು, ಅದು ಹೊಸ ಟೆರರಿಸಂ, ಅದು ಹೊಸ ಭಯೋತ್ಪಾದಕತೆ. ಆ ಭಯೋತ್ಪಾದಕತೆಗೆ ನೀರು ಹಾಕಿ ಬೆಳೆಸ್ತಾ ಇರೋದು ನಾವುಗಳು ಅಷ್ಟೇ. ನಡೀತಾ ಇರೋದು ಅದೇ. ಎಸ್ ವೆಂಕಟೇಶ್ ಅವರೇ, ಕಾಂಗ್ರೆಸ್ ವಕ್ತಾರರೇ ಯಾಕೆ ಬಂದಿಲ್ವಲ್ಲ? ಟಾಪಿಕ್ ನೋಡೇ ಮೋಸ್ಟ್ಲಿ ಬಂದಿಲ್ಲ ಅಂತ ಅನ್ಸುತ್ತೆ ಅವ್ರಿಗೆ. ಏನು ಮಾತಾಡೋದಪ್ಪ, ಇಡೀ ಕಾಂಗ್ರೆಸ್ ಪಕ್ಷದ ಮರ್ಯಾದೆ ಪಾಕಿಸ್ತಾನ ಮೀಡಿಯಾದಲ್ಲೂ ಹಾಳಾಗೋಯ್ತು ಅಂತ ಬಂದಿಲ್ಲ ಅಂತ ಅನ್ಸುತ್ತೆ. ಬಂದು ಮಾತಾಡಿದ್ರೆ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ. ಅದರ್ವೈಸ್ ಬೇರೆ ಬೇರೆ ಕಾರಣಗಳಿಗೆ ಏನಾದರೂ ಕಾಂಗ್ರೆಸ್ ವಕ್ತಾರರು ಬಂದಿಲ್ಲ ಅಂತ ಅಂದರೆ ಐ ಡೋಂಟ್ ನೋ. ಒಂದ್ಸರಿ ವಾಟ್ಸಪ್ ಚೆಕ್ ಮಾಡ್ಬಿಡ್ಲಾ? ಸುಮ್ಮನೆ ಯಾಕೆ ಅವ್ರ ಮೇಲೆ ಆರೋಪ ಮಾಡೋದಲ್ವಾ? ಅದರ್ವೈಸ್ ನಮ್ಮ ಪ್ಯಾನಲ್ ಪ್ರೊಡ್ಯೂಸರ್ ಏನಾದರೂ ಯಾಕೆ ಬಂದಿಲ್ಲ ಅಂತ. ಯಾಕಂದರೆ ಈಗ ನಾನು ಕಾಂಗ್ರೆಸ್ ಅವ್ರದ್ದು ನಾನೇ ಮಾತಾಡೋಕ್ಕಾಗಲ್ಲ. ಮಾತಾಡ್ಬಿಟ್ರೆ ಆಮೇಲೆ ನೀವು ಸುಮ್ಮನೆ ಇರ್ತೀರಾ, ಬಿ ಜೆ ಪಿ ಅವರು ಅಯ್ಯೋ ರಾಧಾ ಹಿರೇಗೌಡರು ಏನು ಕಾಂಗ್ರೆಸ್ ಏಜೆಂಟಂಗೆ ಮಾತಾಡ್ತಾ ಇದ್ದಾರೆ ಅಂತ. ಸೊ ಇಲ್ಲ, ಯಾವ ಅಪ್ಡೇಟು ಇಲ್ಲ. ಟ್ರಾಫಿಕಲ್ಲಿ ಇದ್ರೂ ಇರ್ಬೋದು, ಬಂದರೂ ಬರ್ಬೋದು, ಐ ಡೋಂಟ್ ನೋ. ನನಗಂತೂ ಅಪ್ಡೇಟ್ ಇಲ್ಲ. ಹೇಳಿ ವೆಂಕಟೇಶ್ ಅವರು. ನೋಡಿ, ಮೊದಲಿಗೆ ಏನು 26 ಜನ ಭಾರತೀಯರು ಆ ಒಂದು ಪಾಲ್ಗಾಮಲ್ಲಿ ಮರಣ ಹೊಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಇಬ್ಬರು ಕನ್ನಡಿಗರು ಏನು ಮರಣ ಹೊಂದಿದ್ದಾರೆ, ಅವರಿಗೆ ನಾನು ಈ ನಿಮ್ಮ ವಾಹಿನಿಯ ಮುಖಾಂತರ ಸಂತಾಪವನ್ನು ಸೂಚಿಸೋದರ ಮುಖೇನ